ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಇನ್ನೊಂದು ವಿಶೇಷ ಸ್ಟೋರಿ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನಪ್ಪ ಅಂದ್ರೆ, ತುಂಗಭದ್ರಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಮಾಡುವ ವಿಚಾರಕ್ಕೆ ಈಗ ರಾಜಕೀಯ ಕೆಸರೆ ಎರ್ಚಾಟ ಕೂಡ ಜೋರಾಗಿರುವಂಥದ್ದು. ಅದೇನಪ್ಪ ಅಂದ್ರೆ, ಸಿರಟ್ಟಿಯ ತಾಲೂಕಿನ ಕಲ್ಲಗನೂರು ಗ್ರಾಮಕ್ಕೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಸುಮಾರು 2.5 ಕಿಲೋಮೀಟರ್ ಒಂದು ಬ್ರಿಡ್ಜ್ ಕೂಡ ಈಗ ನಿರ್ಮಾಣ ಆಗೋದಕ್ಕೆ ಟೆಂಡರ್ ಕೂಡ ಆಗಿರುವಂಥದ್ದು. ಆ ಟೆಂಡರ್ 2 ಬಾರಿ ಕೂಡ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಗ್ರಾಮಸ್ಥರು ಕೂಡ ನಮಗೆ ಕಲ್ಲಗನೂರು ಗ್ರಾಮಕ್ಕೆ ಒಂದು ಬ್ರಿಡ್ಜ್ ಆಗಬೇಕು ಅಂತ ಪಟ್ಟಣ ಹಿಡ್ಕೊಂಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಕನಸನ್ನ ಕಟ್ಕೊಂಡಂತ ಕಲ್ಲಿಗನೂರು ಗ್ರಾಮಸ್ಥರು ಕೂಡ ಈಗ ಗೋಳಾಡುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಕಲ್ಲಿಗನೂರು ಗ್ರಾಮಕ್ಕೆ ನಿರ್ಮಾಣವಾಗಿರ್ತಕ್ಕಂಥ ಬ್ರಿಡ್ಜ್ ಅನ್ನ ಸಚಿವ ಎಚ್.ಕೆ. ಪಾಟೀಲ್ರು ಇಟಗಿ ಮತ್ತು ಸಾಸಲವಾಡ ಗ್ರಾಮದ ಮಧ್ಯೆ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಕರ್ನಾಟಕ ನೀರಾವರಿ ನಿಗಮಕ್ಕೆ ಪತ್ರವನ್ನ ಬರೆದಿದ್ದಾರೆ. ಹೀಗಾಗಿ ರಾಜಕೀಯ ಕೆಸರೆ ಅಡಚಾಟ ಈಗ ಬ್ರಿಡ್ಜ್ ವಿಚಾರದಲ್ಲಿಯೂ ಕೂಡ ಈಗ ಜೋರಾಗಿರುವಂಥದ್ದು. ಈ ಒಂದು ಬ್ರಿಡ್ಜ್ ಕಟ್ಟುವ ವಿಚಾರಕ್ಕೆ ಈಗ ರಾಜಕೀಯ ಒಂದು ತಿರುವು ಕೂಡ ಪಡ್ಕೊಂಡಿರುವಂಥದ್ದು. ಸಿರಟ್ಟಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಲಮಾಣಿ ಅವರು ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಭೇಟಿಯಾಗಿ ಒಂದು ಲೆಟರ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಅದು ಕಲ್ಲಿಗನೂರು ಗ್ರಾಮಕ್ಕೆ ಸೇತುವೆ ನಿರ್ಮಾಣವಾದ್ರೆ ಅಲ್ಲಿ ಸುಮಾರು 8 ಗ್ರಾಮಗಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಕಲ್ಲಿಗನೂರಿನಿಂದ ಹೂವಿನಡಗಲಿಯ ಮಾಗಳ ಅಂದ್ರೆ ಸುಮಾರು 2-2.5 ಕಿಲೋಮೀಟರ್ ಅಂತರದಲ್ಲಿದೆ. ಹೀಗಾಗಿ ಅಲ್ಲಿಂದ ನಮಗೆ ಕನೆಕ್ಟಿವಿಟಿ ಆದ್ರೆ ಸಾಕಷ್ಟು ಗ್ರಾಮಗಳಿಗೆ ಕೂಡ ಅನುಕೂಲ ಆಗುತ್ತೆ. ವ್ಯಾಪಾರ ವಹಿವಾಟಕ್ಕೆ ಅಷ್ಟೇ ಅಲ್ಲ, ರೈತರು ಬೆಳೆದಂತ ಬೆಳೆಗಳಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ರೈತರು ಈ ಬಾರಿಯಲ್ಲಿ ಕಬ್ಬು ಆಗಿರ್ಬೋದು, ಭತ್ತ ಆಗಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯನ್ನ ಬೆಳೆದಿದ್ದಾರೆ. ಅವುಗಳನ್ನ ಸಾಗಾಟ ಮಾಡಬೇಕು. ಜೊತೆಗೆ ಅದಕ್ಕೆ ವ್ಯಾಪಾರ ವಹಿವಾಟು ಕೂಡ ಆಗ್ಬೇಕಂದ್ರೆ ಅದು ಹೂವಿನಡಗಲಿಗೆ ಹೋಗ್ಬೇಕು. ಹೀಗಾಗಿ ಹೂವಿನಡಗಲಿಗೆ ಈಗ ಹೋಗ್ಬೇಕಂದ್ರೆ ಸುಮಾರು 70-80 ಕಿಲೋಮೀಟರ್ ಸುತ್ತ ಹೊಡೆದು ಹೋಗಬೇಕಾಗಿದೆ. ಹೀಗಾಗಿ ನಮಗೆ ಇದು ಮಾಗಳ ಮತ್ತು ಕಲ್ಲಿಗನೂರು ಗ್ರಾಮಕ್ಕೆ ಬ್ರಿಡ್ಜ್ ಆದ್ರೆ ಸುಮಾರು 2.5-3 ಕಿಲೋಮೀಟರ್ ಒಳಗಾಗಿ ನಾವು ಹೂವಿನಡಗಲಿಗೂ ಕೂಡ ಹೋಗೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸಿರಟ್ಟಿಯ ಶಾಸಕರಾಗಿರ್ತಂತ ಡಾಕ್ಟರ್ ಚಂದ್ರಲಮಾಣಿ ಅವರ ವಾದವಾದ್ರೆ, ಇನ್ನು ಎಚ್.ಕೆ. ಪಾಟೀಲ್ ಕೂಡ ಒಂದ್ ಕಡೆ ಲೆಟರ್ ಅನ್ನ ಕೊಡ್ತಾರೆ. ಅದು ಕರ್ನಾಟಕ ನೀರಾವರಿ ನಿಗಮಕ್ಕೆ. ಇಲ್ಲಿ ಕಲ್ಲಿಗನೂರು ಗ್ರಾಮಕ್ಕೆ ಸೇತುವೆ ಆದ್ರೆ ಯಾವುದೇ ರೀತಿ ರೈತರು ಕೂಡ ಉಪಯೋಗ ಇಲ್ಲ, ಇದು ಅಲ್ಲಿ ಯಾವುದೇ ರೀತಿ ಅಧಿಕ ವೆಚ್ಚ ಆಗುತ್ತೆ. ಹೀಗಾಗಿ ತಾಂತ್ರಿಕ ಸಾಕಷ್ಟು ದೋಷಗಳಿದಾವೆ. ಹೀಗಾಗಿ ಅಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡೋದು ಬೇಡ ಅಂತ ಈಗಾಗಲೇ ಪತ್ರವನ್ನ ಬರೆದ. ಆದ್ರೆ ಇಲ್ಲಿ ಡಾಕ್ಟರ್ ಚಂದ್ರಲಮಾಣಿ ಹಾಗೂ ಎಚ್.ಕೆ. ಪಾಟೀಲ್ ಅವರ ಪತ್ರದ ಸಮರದಿಂದಾಗಿ ಅಲ್ಲಿ ಕಲ್ಲಿಗನೂರು ಗ್ರಾಮಕ್ಕೆ ಆಗಿರ್ಬೋದು, ಜೊತೆಗೆ ಇಟಗಿ ಮತ್ತು ಸಾಸಲವಾಡ ಇಟಗಿ ಮತ್ತು ಸಾಸಲವಾಡ ಗ್ರಾಮಗಳ ಮಧ್ಯೆ ಆಗ್ತಕ್ಕಂಥ ಸೇತುವೆ ಕಾಮಗಾರಿ ಕೂಡ ಈಗ ವಿಳಂಬವಾಗಿದೆ. ಹೀಗಾಗಿ ಸಾಕಷ್ಟು ಗ್ರಾಮಸ್ಥರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ನಮ್ಮ ಗ್ರಾಮಗಳಿಗೆ ಸೇತುವೆ ನಿರ್ಮಾಣ ಆಗಬೇಕು. ನಿರ್ಮಾಣವಾದರೆ ನಮಗೆ ಸುಲಭವಾಗಿ ಸಂಚಾರ ಮಾಡೋದು ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಶಾಸಕರಾಗಿಂತ ಡಾಕ್ಟರ್ ಚಂದ್ರಲಮಾಣಿ ಅವರು ಏನೆಲ್ಲ ಮಾತನಾಡಿದಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಆ ಟೆಂಡರ್ ಕಾಲ್ಫರ್ಮ್ ಮಾಡಿದ ತಕ್ಷಣ 2 ಬಾರಿ ಸಹಿತ ಟೆಂಡರ್ನ ಪೋಸ್ಟ್ಪೋನ್ ಮಾಡಿ ಮುಂದಾಕಿ 3ನೇ ಬಾರಿ ಅದನ್ನು ಕ್ಯಾನ್ಸಲೇಷನ್ನ ಮಾಡಿದ್ದಾರೆ. ಯಾಕೆ ಕ್ಯಾನ್ಸಲೇಷನ್ ಮಾಡಿದಿರಿ ಅಂತ ಕೇಳಿದಾಗ ಮಾನ್ಯ ಸಚಿವರಾದಂಥ ಏನು ಎಚ್.ಕೆ. ಪಾಟೀಲ್ ಸಾಹೇಬ್ರದಾರ, ನಮ್ಮ ಉಸ್ತುವಾರಿ ಸಚಿವರು, ಇಲ್ಲ ಅಲ್ಲಿ ಬೇಡ, ಬೇರೆ ಕಡೆ ನೀವು ಇಟಗಿ ಮತ್ತು ಸಾಸಲವಾಡದ ಮಧ್ಯದಲ್ಲಿ ಹಾಕಿ ಅನ್ನೋದನ್ನು ಲೆಟ್ರನ್ನು ಒಂದು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನು ಸಹಿತ ಅಧಿಕಾರಿಗಳು ಹೇಳಿದ್ದಾರೆ. ನಾನು ಸಚಿವರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ, ಅಲ್ಲಿ ತಮಗೆ ಬಹುಶಃ ಯಾರೋ ದಾರಿ ತಪ್ಪಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಬಂದು. ಆದರೆ ನಿಜವಾಗ್ಲೂ ನಾನೇ ಸಹಿತ ಸುಮಾರು ಬಾರಿ ಅಲ್ಲಿ ಹೋಗಿದ್ದೀನಿ. ಮತ್ತು ಮೊನ್ನೆ 1 ತಿಂಗಳದಿಂದನೂ ಸಹಿತ ಆ ಊರಿಂದ ವಿಟ್ಲಾಪುರಿಂದ ಮಾಗಳಕ್ಕೆ ಹೋಗಲಿಕ್ಕೆ ಒಂದು ಬೋಟಲ್ಲಿ ಸಹಿತ ನಾನೇ ಹೋಗಿ ಬಂದೀನಿ. ಇವತ್ತು ಆ ಬೋಟ್ ನಡೆಸ್ತಿರೋರು ಯಾರು ಪ್ರೈವೇಟ್ನವರಲ್ಲ, ಏನು ಸರ್ಕಾರದವರು, KNL ಡಿಪಾರ್ಟ್ಮೆಂಟ್ನವರೇ ಆ ಬೋಟನ್ನು ನಡೆಸ್ತಾ ಇದ್ದಾರೆ. ಅಂದರೆ ಆ ಜನಕ್ಕೆ ಅನುಕೂಲ ಆಗೋ ಸಲುವಾಗಿ ಅಲ್ಲೇ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ, ಈ ಭಾಗದಿಂದ ಆ ಭಾಗಕ್ಕೆ ಹೋಗಲಿಕ್ಕೆ ಸರ್ಕಾರನೇ ಅದನ್ನು ಮಾಡಿಕೊಟ್ಟಿದೆ. ಆದರೆ ಸಚಿವರು ಲೆಟ್ರ್ ಕೊಟ್ಟಂಥದ್ದು ಏನಂದರೆ ಅಲ್ಲಿ ಸೂಕ್ತ ಇಲ್ಲ ಅನ್ನೋದನ್ನು ನಾನು ಲೆಟ್ರ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಒಪ್ಕೊಳ್ಳಲ್ಲ. ದಯವಿಟ್ಟು ಸಚಿವರಿಗೆ ಮನವಿ ಮಾಡ್ತೀನಿ, ತಾವು ಒಂದ್ಸಲ ಭೇಟಿ ಕೊಡಿ. ಭೇಟಿ ಕೊಟ್ಟಾಗ ಅದು ಸೂಕ್ತನೋ ಏನಿಲ್ಲೋ ಅನ್ನೋದ್ರ ಬಗ್ಗೆ ತಮಗೆ ಅದು ಗಮನ ಇರ್ತದೆ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಲ್ಲಿಗನೂರು ಗ್ರಾಮ ಬಳಿ ಸೇತುವೆ ನಿರ್ಮಾಣವಾದರೆ ಅಂದಾಜು ಸುಮಾರು 65 ಕೋಟಿ ರೂಪಾಯಿ ಹಣವನ್ನ ಈ ಒಂದು ಕಾಮಗಾರಿಗಾಗಿ ಮೀಸಲಿಡಲಾಗಿದೆ. ಈ ಒಂದು ಕಾಮಗಾರಿ ಆದ್ರೆ ಸುಮಾರು 65 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಈಗಾಗಲೇ ಮೀಸಲಾಗಿಡಲಾಗಿದೆ. ಈ ಒಂದು ಮೀಸಲಿಟ್ಟಂತ ಹಣವನ್ನ ಈಗಾಗಲೇ 2 ಬಾರಿ ಟೆಂಡರ್ ಸಹ DPRಗಾಗಿ 2 ಬಾರಿ ಟೆಂಡರ್ ಅನ್ನ ಕರೆದಿದೆ. ಆ ಟೆಂಡರ್ ಕೂಡ ಈಗಾಗಲೇ 2 ಬಾರಿ ರದ್ದಾಗಿದೆ. ಇದರಿಂದಾಗಿ ಡಾಕ್ಟರ್ ಚಂದ್ರಲಮಾಣಿ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೂಡ 2 ಬಾರಿ ಪತ್ರವನ್ನ ಬರೆದಿದ್ದಾರೆ. ಪತ್ರವನ್ನ ಬರೆದು ಈ ಒಂದು
ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಕಲ್ಲಿಗನೂರು ಗ್ರಾಮಕ್ಕೆ ಸೇತುವೆ ಆಗಬೇಕು ಅಂತ ವಾದವನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಸಚಿವ ಎಚ್ ಕೆ ಪಾಟೀಲರು ಕೂಡ ಈ ಕಲ್ಲಿಗನೂರು ಗ್ರಾಮಕ್ಕೆ ಸೇತುವೆ ಬೇಡ, ಅದು ಇಟಗಿ ಮತ್ತು ಸಾಸಲವಾಡಕ್ಕೆ ಸೇತುವೆ ಆಗಲೇಬೇಕು ಅನ್ನುವಂಥದ್ದೊಂದು ಈಗಾಗಲೇ ಕರ್ನಾಟಕ ನೀರಾವರಿ ನಿಗಮಕ್ಕೆ ಪತ್ರವನ್ನು ಬರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಚ್ ಕೆ ಪಾಟೀಲರು ಕೂಡ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ತಾಂತ್ರಿಕ ಹಾಗೂ ಅಲ್ಲಿ ಜನ ಹಾಗೂ ಅದರ ಕಾಸ್ಟ್ ಕಡಿಮೆ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಆ ಒಂದು ನಿರ್ಣಯವನ್ನು ತೆಗೆದುಕೊಂಡು, ಅಲ್ಲ ಯಾರ ವ್ಯಾಪ್ತಿಗೂ ಇರೋದಲ್ಲ, ಒಂದು ನದಿಗೆ ಅಡ್ಡಲಾಗಿ ಕಟ್ತಕ್ಕಂಥ ಬ್ರಿಡ್ಜ್ ಅದು, ಎಲ್ಲಿ ಅದು ತಾಂತ್ರಿಕವಾಗಿ ಸೂಕ್ತ ಆಗುತ್ತೋ ಅಲ್ಲಿ ಮಾಡ್ತೀವಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡಾಕ್ಟರ್ ಚಂದ್ರಲೋಮಣಿ ಹಾಗೂ ಎಚ್ ಕೆ ಪಾಟೀಲರ ಮಾತನ್ನ. ಈಗಾಗಲೇ ಚಂದ್ರಲೋಮಣಿ ಅವರು ಹೇಳ್ತಾರೆ, ನಮ್ಮ ಈ ಕಲ್ಲಿಗನೂರು ಗ್ರಾಮಕ್ಕೆ ಸೇತುವೆ ಆದರೆ ಸಾಕಷ್ಟು ಗ್ರಾಮಗಳಂದ್ರೆ ಸುಮಾರು ಕಲ್ಲಿಗನೂರು ಸೇರಿದಂತೆ 8ಕ್ಕೂ ಹೆಚ್ಚು ಗ್ರಾಮಗಳಿಗೆ ಇದೊಂದು ತುಂಬಾನೇ ಅನುಕೂಲ ಆಗುತ್ತೆ. ಇಲ್ಲಿ ವ್ಯಾಪಾರ ವಹಿವಾಟಕ್ಕೆ ಅಷ್ಟೇ ಅಲ್ಲ, ಸಾಕಷ್ಟು ಏನು ವಾಣಿಜ್ಯ ವಿಚಾರಕ್ಕೆ ಸಂಬಂಧಪಟ್ಟ ವಾಣಿಜ್ಯ ನಗರಗಳಿಗೆ ಸಂಪರ್ಕ ಮಾಡೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಹುಬ್ಬಳ್ಳಿ ಆಗಿರ್ಬೋದು, ಬೆಂಗಳೂರಿಗೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಸಾಕಷ್ಟು ಗ್ರಾಮಗಳಿಗೆ ಹೋಗೋದಕ್ಕೆ, ನಗರಗಳಿಗೆ ಹೋಗೋದಕ್ಕೆ ತುಂಬಾನೇ ಅನುಕೂಲ ಆಗ್ತದೆ. ಇದು ಕಲ್ಲಿಗನೂರು ಗ್ರಾಮಕ್ಕೆ ಸೇತುವೆ ಆಗಲೇಬೇಕು ಅನ್ನೋ ಪಟ್ಟನ್ನು ಹಿಡಿದಿದ್ದಾರೆ. ಇನ್ನು ಎಚ್ ಕೆ ಪಾಟೀಲರು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ಪತ್ರದಲ್ಲಿಯೂ ಸಹ ಉಲ್ಲೇಖವನ್ನ ಮಾಡಿರುವಂತದ್ದು, ಈ ಒಂದು ಸಾಸಲವಾಡ ಮತ್ತು ಇಟಗಿಯ ಮಧ್ಯೆ ಆದ್ರೆ ಅಲ್ಲಿಯೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ, ಕಡಿಮೆ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಆಗುತ್ತೆ, ಇದು ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಜಕೀಯ ಕಸರಚಾಟವನ್ನ ಬಿಟ್ಟು ಸಾಸಲವಾಡದಲ್ಲಿ ಆಗಿರ್ಬೋದು ಅಥವಾ ಕಲ್ಲಿಗನೂರು ಗ್ರಾಮದಲ್ಲಿ ಆಗಿರ್ಬೋದು, ಎಲ್ಲಾದರೂ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿ ಗ್ರಾಮಸ್ಥರಿಗೆ ಕೂಡ ಅನುಕೂಲ ಮಾಡಿ ಕಲಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.